ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ. ಹೀಗೆ ಆದ್ರೆ ಬಹುಶಃ ಎಲ್ಲವೂ ಕೂಡ ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳಿ. ಇನ್ನು ರಾಜ್ಯದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ ಶುರುವಾಗಿದೆ. ಬೆಂಗಳೂರು ಸೇರಿದಂತೆ ಹಲವು ಕಡೆ ಸಿಲಿಂಡರ್ ಕ್ಷಾಮ, ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಇದೆ, ಸೌದೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಬಹುತೇಕ ಹೋಟೆಲ್ಸ್ಗಳಲ್ಲಿ ಸೌದೆ ಒಲೆಗಳ ಬಳಕೆ ಮಾಡಲಾಗ್ತಾ ಇದೆ. ಹಾವೇರಿ, ಧಾರವಾಡ, ಬೆಳಗಾವಿಯಲ್ಲೂ ಕೂಡ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ನಿನ್ನೆ 30%, ಇಂದು 50% ಹೋಟೆಲ್ಸ್ಗಳು ಬಂದ್ ಮಾಡಿದ್ದಾರೆ. ಇನ್ನು ನಾಳೆ ಸಂಪೂರ್ಣವಾಗಿ ಹೋಟೆಲ್ಸ್ಗಳಿಗೆ ಬೀಗ ಹಾಕ್ತಾರಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ಹೀಗೆ ಮುಂದುವರೆದ್ರೆ ಆಲ್ಮೋಸ್ಟ್ 2 ಅಥವಾ 3 ದಿನ ಅಷ್ಟೇ. ಅದಾದ್ಮೇಲೆ ನಿಜವಾಗ್ಲೂ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಅಷ್ಟೂ ದಿನ ನಾವು ಸೌದೆ ಒಲೆ ಮೇಲೆ ಅಡುಗೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಅವರೇ ಈಗ ಮಾಹಿತಿಯನ್ನ ಕೊಡ್ತಾ ಇರುವಂಥದ್ದು. ಹಾಗಾಗಿ ಇದೇ ಮುಂದುವರೆದ್ರೆ ಆಲ್ಮೋಸ್ಟ್ ಸಮಸ್ಯೆ ಆಗುತ್ತೆ. ಇನ್ನು 2 ಅಥವಾ 3 ದಿನಗಳಲ್ಲಿ ಎಲ್ಲವೂ ಕೂಡ ಬಂದ್ ಮಾಡಬೇಕಾಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದರೆ ಬಹುಶಃ ಇನ್ನು ಮುಂದೆ ಆ ಸಮಸ್ಯೆ ಇರೋದಿಲ್ಲ ಅಂತ ಅನಿಸುತ್ತೆ. ಹೆಚ್ಚು ಕಡಿಮೆ ಅಂತಂದರೆ ಒಂದು 4 ಅಥವಾ 5 ದಿನ ಎಲ್ಲವೂ ಕೂಡ ವಾಪಸ್ ಸರಿ ಹೋಗ್ಬೋದು ಅನ್ನುವಂಥ ಒಂದು ಭರವಸೆ ಅಥವಾ ಒಂದು ವಿಶ್ವಾಸ ಇವಾಗ ಸಿಗ್ತಾ ಇರುವಂಥದ್ದು. ಈಗ ಇರಾನ್ ನಮ್ಮ ದೇಶಕ್ಕೆ ಈಗ ಗ್ಯಾಸ್ಗಳನ್ನು ಅಥವಾ ಆ ಒಂದು ಟ್ಯಾಂಕರ್ಗಳೇನು ಬರ್ತಾ ಇತ್ತು ಅಲ್ಲಿಂದ ಸಾಗಿ ಬರ್ತಾ ಇತ್ತು ಹಾರ್ಮೋನ್ ಜಲಸಂಧಿಯಿಂದ, ಅದಕ್ಕೆ ಅಸ್ತು ಅಂದಿದೆ. ಹಾಗಾಗಿ ಬಹುಶಃ ಎಲ್ಲವೂ ಕೂಡ ಸರಿ ಹೋಗಬಹುದು.